ಎಜೆ ನ್ಯೂಸ್ಗೆ ಸ್ವಾಗತ. ಶುಕ್ರವಾರದಂದು ದಿವಂಗತ ಅಪ್ಪನಗೌಡ ಪಾಟೀಲ ಪ್ಯಾನೆಲ್ ವತಿಯಿಂದ ಮತ್ತು ರಮೇಶ್ ಕತ್ತಿ ಎಬಿ ಪಾಟೀಲ ಬಣದ ಸ್ವಾಭಿಮಾನಿ ಪ್ಯಾನೆಲ್ ವತಿಯಿಂದ ಭರ್ಜರಿ ನಾಮಪತ್ರಗಳು ಸಲ್ಲಿಸಲಾಗಿದೆ. ನಾಮಪತ್ರ ಸಲ್ಲಿಸಿದ ಬಳಿಕ ಘೋಷಣೆಗಳನ್ನು ಕೂಗುತ್ತಾ ಶಕ್ತಿ ಪ್ರದರ್ಶನ ಕೂಡ ನಡೆಯಿತು. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನೆಂದರೆ, ಸಂಕೇಶ್ವರ ನಗರದ ಹಿರಿಯ ರಾಜಕಾರಣಿ ಮಾಜಿ ಪುರಸಭೆ ಅಧ್ಯಕ್ಷ ಗಜನನ ಕೊಳ್ಳಿ ನಾಮಪತ್ರ ಸಲ್ಲಿಸಿ ಮಾಧ್ಯಮಗಳ ಮುಂದೆ ಮಾತನಾಡಿ, ಜನ ನಮಗೆ ಫುಲ್ ಬೆಂಬಲ ಕೊಟ್ಟಿದ್ದಾರೆ. 15ಕ್ಕೆ 15 ಸೀಟ್ ನಮ್ಮ ಪ್ಯಾನೆಲ್ ವತಿಯಿಂದ ಆರಿಸಿ ಬರ್ತಾರೆ. ಅಷ್ಟೇ ಅಲ್ಲದೆ ವಿರೋಧಿಗಳ ಡೆಪಾಸಿಟ್ ಸಹಿತ ಜಪ್ತಿ ಆಗುತ್ತೆ ಅಂತ ಹೇಳಿ ವಿರೋಧಿಗಳ ನಿದ್ದೆಗೆಡಿಸಿದ್ದಾರೆ. ಮತ್ತು ಸಾಧಾರಣ ಅಂದಾಜು ನೋಡ್ರೆ 15ಕ್ಕೆ 15 ಸೀಟ್ ಅಗದಿ ಫುಲ್ ಲೀಡ್ಲಿ ಆರಿಸಿ ಬರ್ತಾರೋ. ಅಪೋಸಿಟ್ ಡಿಪಾಸಿಟ್ ಕೂಡ ಜಪ್ತ್ ಆಗುವಂಥ ಪರಿಸ್ಥಿತಿ ಐತಿ. ನೇಷನ್ ಮಾಡಕ್ಕೆ ಜನ ಸಿಕ್ಕಾಪಟ್ಟಿ ಬಂದೈತಿ, ಇನ್ನೂ ಚಾಲೂ ಐತಿ. ಸರ್, ನಿಮ್ಮ ಹಾಲ್ಮತ್ ಸಮಾಜದಿಂದ 2 ಜನ ಮಾಡಿದ್ದೀರಿ ಸರ್. ನಿಮ್ಮ ಹಾಲ್ಮತ್ ಸಮಾಜದಿಂದ 2 ಜನ ಮಾಡಿದ್ದೀರಿ ಸರ್ ನಾಮಿನೇಷನ್. ಹಾಲ್ಮತ್ ಸಮಾಜ ಕತ್ತಿ ಎಬಿ ಪಾಟೀಲ್ ಪ್ಯಾನಲ್ ಪರವಾಗಿ ನಾವು ಇಬ್ಬರು ನಾಮಿನೇಟ್ ಮಾಡಿದೆವು. ಬೆಂಬಲ ಫುಲ್ ಬೆಂಬಲ ಐತಿ. ಅದು ಪ್ರಚಾರ ಮಾಡೋದ ಅವಶ್ಯಕತೆ ಇಲ್ಲ ಅನ್ನೋ ಹಂಗೆ ಜನನ ತಾವ ಒಂದು ಸ್ವಾಭಿಮಾನಲೆ ತಾಲೂಕಾದವ್ರಿಗೆ ಮತ ಹಾಕಬೇಕು ಅನ್ನೋಂಥದ್ದು ನಿರ್ಮಾಣ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.